ನಾಗರಾಜ್ ಯಾದವ್ ಅವರೇ ತಾವು ಮಾತಾಡ್ತಾ ಇರುವಾಗ ಬಹಳ ಗಂಭೀರವಾಗಿತ್ತು ವಿಚಾರ. ಇಂಥ ಪ್ರಕರಣಗಳು ಎಂದೂ ಮರಳು ಕಳಿಸಬಾರ್ದು, ಯಾವ ರಾಜ್ಯದಲ್ಲೂ ಮರಳು ಕಳಿಸಬಾರ್ದು, ಯಾವ ವಿಲೇಜಲ್ಲೂ ಮರಳು ಕಳಿಸಬಾರ್ದು ಅನ್ನೋ ದೃಷ್ಟಿಕೋನದಿಂದ ನಾನು ಹೇಳ್ತಾ ಇದ್ದೀನಿ. ಹೊಣೆಗಾರರು ಕಾಂಗ್ರೆಸ್ ಆಗಲ್ವಾ? ಯಾಕೆ ಹೊಣೆಗಾರರು ಕಾಂಗ್ರೆಸ್ ಆಗಲ್ವಾ? ಇದು ಯಾವ ಪಕ್ಷ ಹೊಣೆಗಾರಿಕೆ ಎಲ್ಲ ಆಗಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಮೇಲೆ ಬರುವಂತ ಅಲಿಗೇಷನ್ ವಿಚಾರದಲ್ಲಿ ಅಲಿಗೇಷನ್ ಪೊಲಿಟಿಕಲ್ ಅಲಿಗೇಷನ್ ಬಿಜೆಪಿ ಹೇಳೋ ರೀತಿಯಲ್ಲಿ ನೀವು ಹೇಳ್ತಾ ಇದ್ದೀರಿ, ನೀವು ಮಾತಾಡ್ತಾ ಇಲ್ಲ, ನೀವು ಮಾತಾಡ್ತಾ ಇಲ್ಲ. ಬಿಜೆಪಿಯವರು ಇದರ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊಳ್ತಾರಲ್ಲ, ದಟ್ ಈಸ್ ದುರಂತ. ಈ ದೇಶ ರಾಜಕೀಯ ದಾಳ ಅಂತಾನೆ ಇಟ್ಕೊಳ್ಳೋಣ. ಓಕೆ ನಾಗರಾಜ್ ಅವರು ರಾಜಕೀಯ ದಾಳ ಅಂತಾನೆ ಇಟ್ಕೊಳ್ಳೋಣ. ಅವ್ರು ರಾಜಕೀಯ ಲಾಭಕ್ಕೋಸ್ಕರನೇ ಆ ರೀತಿ ಹೇಳ್ತಾ ಇದ್ರೆ, ಕಾಂಗ್ರೆಸ್ನ ನಾಯಕರುಗಳು ಯಾಕೆ ಸ್ಟೇಟ್ಮೆಂಟ್ ಕೊಡಬೇಕು? ಅವ್ರ ದಾಳಕ್ಕೆ ತಕ್ಕಂತೆ ನೀವು ಯಾಕೆ ಆ ದಾಳದಲ್ಲಿ ಸಿಕ್ಕಾಕೊಳ್ಬೇಕು? ನಿಮ್ಮ ಸ್ಟೇಟ್ಮೆಂಟ್ಸ್ಗಳು ತುಷ್ಟೀಕರಣದಿಂದ ಹೊರತಾಗಿವೆಯೇ? 100% ಜಾತ್ಯತೀತ ಅಂತ ಹೇಳುವಂತ ಕಾಂಗ್ರೆಸ್ ತುಷ್ಟೀಕರಣದ ವಿಚಾರದಲ್ಲಿ ಕೆಲವು ಹೇಳಿಕೆಗಳು ನಿಮ್ಮನ್ನು ನೀವೇ ಅನ್ಸೋದಿಲ್ವಾ? ನಾವು ತುಷ್ಟೀಕರಣ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ. ಡೋಂಟ್ ಯು ಥಿಂಕ್? ಐ ವಿಲ್ ಟೆಲ್ ಯು, ಕಾಂಗ್ರೆಸ್ ಯಾವುದೇ ತರಹದ ತುಷ್ಟೀಕರಣ ನಂಬಿಕೆ ಇಟ್ಕೊಂಡಿಲ್ಲ. ನಿಮ್ಗೆ ಕಾಣೋದು ಯಾಕಂದ್ರೆ ಒಂದು ಎಕ್ಸಾಂಪಲ್, ನಾನು ಜಾಸ್ತಿ ಹೋಗೋದಿಲ್ಲ, ಒಂದೇ ಎಕ್ಸಾಂಪಲ್ ಕೊಡ್ತೀನಿ, ನಾನು ಜಾಸ್ತಿ ಹೋಗೋದಿಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನದ ಘೋಷಣೆಯನ್ನ ಕೂಗಿದ ವಿಚಾರ, ಅವನು ಯಾವನ್ನಿರ್ತಾನೆ ಏನಿರ್ತಾನೆ ಅವನಿಗೇನು ಶಿಕ್ಷೆ ಕೊಡಬೇಕು ಕೊಡ್ತಾರೆ. ವೈ ಯುವರ್ ಮಿನಿಸ್ಟರ್ ಗೋಯಿಂಗ್ ಅಗೇನ್ ಅಂಡ್ ಅಗೇನ್? ಅದು ಅಂತ ಘೋಷಣೆನೇ ಕೂಗಿಲ್ಲ, ಅಂತ ಘೋಷಣೆನೇ ಆಗಿಲ್ಲ, ಯಾಕೆ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ? ಆಮೇಲೆ ಯಾವುದೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೆಂಕಿ ಹಚ್ಚಿದಂಥವ್ರನ್ನೆಲ್ಲ ಹೋಗ್ಬಿಟ್ಟು, ಲಾಸ್ಟ್ ಟೈಮು ಆಗಿತ್ತು, ನಾನು ಅದನ್ನು ಕೇಳಿದ್ದೆ ನಿಮಗೆ, ಅವ್ರನ್ನೆಲ್ಲ ಹೋಗ್ಬಿಟ್ಟು ಬೇಲ್ ಕೊಡಿಸ್ಕೊಂಡು ಬರುವಂಥದ್ದೇನು ನಿಮ್ಮ ಮಿನಿಸ್ಟರ್ಸ್ಗಳೇ? ವೈ ದಿಸ್ ಆಲ್? ಇದೇನು ಅನ್ಸುತ್ತೆ? ನಾನು ಹೇಳ್ತೀನಿ ಕೇಳಿ. ನಾನು ಹೇಳ್ತೀನಿ, ಪಾಕಿಸ್ತಾನ್ ಪರವಾಗಿ ಘೋಷಣೆ ಕೂರಿದ್ರು ಯಾರೇ ಇದ್ರು ಅವ್ನು ದೇಶದ್ರೋಹಿನೇ. ಅದನ್ನ ಡಿಫೆಂಡ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಬರ್ತೀನಿ ಕೇಳ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ಯಾರಾದರೂ ಅಕ್ಯೂಸ್ಡ್ ಇದ್ರೆ ಒದ್ದು ಒಳಗಡೆ ಹಾಕಬೇಕು, ಕಾನೂನುಬದ್ಧವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು, ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಆದರೆ ನಮ್ಮ ಸಂವಿಧಾನ ಆಶಯಗಳಲ್ಲಿ ನೋಡಿದಾಗ ಈ ಡಿ.ಜೆ. ಕೆ.ಜೆ. ವಿಚಾರ ಬಂದಾಗ 1000 ಜನಕ್ಕೆ ಅವ್ರು ಎಸ್ಕೇಪ್ ಆಗಲಿ, ಆದರೆ ಒಬ್ಬ ಅಮಾಯಕನಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಗುರಿನ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಅದು ಹಿಂದೂ ಮುಸ್ಲಿಂ ಅಂತ ದಯವಿಟ್ಟು ನೋಡಬೇಡಿ. ಅಮಾಯಕರಿದ್ದರೆ ಅವ್ರ ಮೇಲೆ ಶಿಕ್ಷೆ ಮಾಡ್ಲಿಕ್ಕೆ ಯಾಕೆ ನಿಮ್ಗೆ ಅಂತ ಇಂಟ್ರೆಸ್ಟ್ ಅಂತ ನಾನು ಹೇಳೋದು. ಅದನ್ನ ಕಾನೂನು ನೋಡ್ಕೊಳ್ಳುತ್ತೆ ಅಲ್ಲ, ಕಾನೂನು ನೋಡ್ಕೊಳ್ಳುತ್ತೆ ಅಲ್ಲ, ನೀವ್ ಯಾಕೆ ಇಂಟ್ರೆಸ್ಟ್ ತೋರಿಸ್ತೀರಾ? ಆ ಮಂಗಳೂರು ಬಾಂಬ್ ಕೇಸ್ ನಲ್ಲೂ ಕೂಡ ಹಾಗೆ ಹೇಳಿದ್ದು, ಬ್ರದರ್ಸ್ ಅವರೆಲ್ಲ ಬ್ರದರ್ಸ್ ಅಂತ ಕರೆದ್ರು. ವೈ? ನಿಮ್ಗೆ ಏನ್ ಇಂಟ್ರೆಸ್ಟ್ ಅದರಲ್ಲಿ? ಅವನು ಯಾವನ್ ಮಾಡಿರ್ತಾನೆ ಕಚಡ, ಅವನಿಗೆ ಏನ್ ಶಿಕ್ಷೆ ಕೊಡಬೇಕು ಕಾನೂನು ಕೊಡುತ್ತೆ. ನೋಡ್ರಿ, ಕುಕ್ಕರ್ ಬಾಂಬ್ ಇರ್ಲಿ, ಇನ್ನೊಂದಿರ್ಲಿ, ಯಾವನಾದ್ರೂ ಈ ತರ ಇನ್ಸಿಡೆಂಟ್ ಇನ್ವಾಲ್ವ್ ಆಗಿದ್ರೆ ಅವನು ಬೇವರ್ಸಿನೇ, ಅವನು ಒಪ್ಕೊಳಕ್ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಒಪ್ಪದೇ ಇಲ್ಲ. ಅದು ಜಾತಿ ಧರ್ಮ ಮಾಡ್ತೀರಾ? ನಾವು ಡಿಫೆಂಡ್ ಮಾಡೋ ಪ್ರಶ್ನೆ ಇಲ್ಲ. ಒಂದ್ ನಿಮಿಷ ಕೇಳ್ತೀನಿ ಕೇಳಿ. ಸರ್ಕಾರ ಏನ್ ಮಾತನಾಡಬೇಕು ಈಗ? ಉದಾಹರಣೆ ಸೆಕೆಂಡ್ಸ್ ಹೇಳ್ತೀನಿ. ಈ ನೇಹ ವಿಚಾರದಲ್ಲಿ ಬಂತು. ಈ ವಿಚಾರ ಘಟನೆ ಆಯಿತು, ಘಟನೆ ಆಗಬಾರ್ದಾಗಿತ್ತು, ಆಗಿರೋ ಸಂದರ್ಭದಲ್ಲಿ ಪೊಲೀಸ್ ಏನಾದ್ರು ಬೇಜವಾಬ್ದಾರಿ ನಡ್ಕೊಂಡಿದ್ದೆ ಆದ್ರೆ ನಾನು ಒಪ್ಕೊಳ್ತಾ ಇದ್ದೀನಿ. ಇವೆಲ್ಲ ಹೇಳಿದ್ದೀನಿ. ನಾನು ಯಾಕೆ ಇಂಥ ಯುವಕರಿಗೆ ಈ ರೀತಿಯಾಗಿ ಶಕ್ತಿ ಸಿಗ್ತಾ ಇದೆ ಅಂತಂದ್ರೆ, ಅವರಿಗೆ ಇಷ್ಟು ಕುಮ್ಮಕ್ಕು ಸಿಗ್ತಾ ಇದೆ. ಒಂದ್ ಸೆಕೆಂಡ್, ಈ ಮನಸ್ಥಿತಿಗೆ ಶಕ್ತಿ ಸಿಗ್ತಾ ಇರೋದು ಯಾಕೆ? ಮನಸ್ಥಿತಿಗೆ ದೂಡ್ತಾ ಇರೋರು ಯಾಕೆ ಗೊತ್ತಾ? ಒಂದು ಕಡೆ ಕೋಮುವಾದದ ರಾಜಕಾರಣ ಅಸ್ತಿತ್ವ ಬಂದಾಗ ಇಂಥ ಮನಸ್ಥಿತಿಗಳು ಉದ್ಕೊಳ್ತದೆ. ಐ ವಿಲ್ ನಾಟ್ ಡಿಫೆಂಡ್ ಈ ಮನಸ್ಥಿತಿ. ಐ ವಿಲ್ ನಾಟ್ ಡಿಫೆಂಡ್ ನಿಮ್ಮ ಕೋಮುವಾದದ ಪ್ರತಿಫಲ ಇದೆಲ್ಲ ಕೇಳಿ. ನೀವೆಲ್ಲ ಇದಕ್ಕೆ ನಾಗರಾಜ್ ಅವರೇ ಕೇಳಿಸ್ಕೊಳ್ಳಿ, ಯಾಕೆ ಅವ್ರಿಗೆ ಇಷ್ಟೊಂದೆಲ್ಲ ಶಕ್ತಿ ಕುಮ್ಮಕ್ಕು ಸಿಗುತ್ತೆ ಅಂದ್ರೆ? ಯಾಕೆ ಕುಮ್ಮಕ್ಕು? ನಮ್ಮ ಸರ್ಕಾರದಲ್ಲಿ ಸಿಗಲ್ಲ. ಯಾವನ ಕಾನೂನು ಕೈಗೊಂಡದ್ದು ಅದು ಯಾವನಾಗಲಿ ಮುಸ್ಲಿಂ ಆಗಲಿ ಸಿಖ್ ಆಗಲಿ ಪಾಯಿಂಟ್ ಅನ್ನ ಕೇಳಿಸ್ಕೊಳ್ಳಿ ನಾಗರಾಜ್ ಒಂದ್ ನಿಮಿಷ ಕೇಳಿಸ್ಕೊಳ್ಳೋದೇ ಇಲ್ಲ. ಪಾಯಿಂಟ್ ಒಂದ್ ನಿಮಿಷ ವಿದ್ಯಾರ್ಥಿಗಳು ಪ್ರಕಾಶ್ ನಾಗರಾಜ್ ಯಾದವ್ ಸರ್ ಟ್ರ್ಯಾಪಿಂಗ್ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ಜಂಪಿಂಗ್ ಫ್ರಮ್ ದಿ ಪಾಯಿಂಟ್. ರಾಜಕೀಯ ಮಾಡೋದಿಲ್ಲ ನಾವು. ಅರೆಸ್ಟ್ ಮಾಡಿದಾಗ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ನಿಮ್ಗೆ ನಾಗರಾಜ್ ಶಿವಮೊಗ್ಗದಲ್ಲಿ ನಿಮ್ಮ ಯಡಿಯೂರಪ್ಪನವರ ಊರಿನಲ್ಲಿ ಶಿವಮೊಗ್ಗದಲ್ಲಿ ಬರ್ದನ್ಕಳಿ ಏನ್ ಮಾಡ್ತಾ ಇದ್ದೀರಿ? 4 ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ, ನೀವೇ ಕಾರಣ ಕರೆದ್ರಿ. ಅದಕ್ಕೆ ನಮ್ಗೆ ಗೊತ್ತು ನೀವು ಟೈಮ್ ವೇಸ್ಟ್ ಮಾಡಬೇಕು. ಅವ್ರು ಸೆಂಟ್ರಲ್ ರೇಂಜ್ ಮಾಡಿದ್ರು, ನಿಮ್ಮ ಮೇಲೆ ತೂಗುಗತಿ ತೂಗ್ತಾ ಇರೋದು. ನಾನು ಯಾವುದನ್ನು ಜಸ್ಟಿಫೈ ಮಾಡ್ಕೊಳ್ಳಲ್ಲ. ಆದ್ರೆ ಜೆಡಿಎಸ್ ತರ ಸೂಡೋ ಸೆಕ್ಯುಲರ್ ಆಗೋ ಇಲ್ಲ. ಕೇವಲ ಒಂದ್ಸಲ ಹೇಳಿದಾರೆ, 3 ಬೈಯೆಲೆಕ್ಷನ್ ಮುಸಲ್ಮಾನರು ಕೊಟ್ಬಿಟ್ಟು ಏನ್ ಮಾಡಿದ್ರು? ಅವಾಗ ತುಷ್ಟೀಕರಣ ಮಾಡಿದ್ ಯಾರು?
ಯಾರು ಈ ರಾಜ್ಯದಲ್ಲಿ ತಾಯಂದ್ರು ದಿಕ್ತಪ್ಪಿದ್ರು ಅಂತ ಹೇಳಿ ದಿಕ್ತಪ್ಸ ಕೊಟ್ಟಿರೋದು? ಕೇಳಿಸ್ಕೊಳ್ಳಿ ಈ ರಾಜ್ಯದ ಸರ್, ಅಧಿಕಾರದ ಲಾಲಸೆರ್ತಕ್ಕಂಥವ್ರು ಕೇಳಿಸ್ಕೊಳ್ಳಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ತೀರಾ ಕೇಳಿಸ್ಕೊಳ್ಳಲ್ವಾ ಅಷ್ಟು ಹೇಳಿ. ಯಾಕೆ ಈ ರೀತಿಯಾಗಿ ಕುಮ್ಮಕ್ಕುಗಳನ್ನ ಬರ್ತಾ ಇದೆ ಅಂತಂದ್ರೆ ಯುವರ್ ಮಿನಿಸ್ಟರ್ ಸೇಯಿಂಗ್ ಆಲ್ವೇಸ್. ಜಮೀರ್ ಅವ್ರು ಏನ್ ಹೇಳಿದ್ರು ಸರ್ ಅವತ್ತು ಏನ್ ಹೇಳಿದ್ರು ಜಮೀರ್ ಅಲ್ಪಸಂಖ್ಯಾತ ಸ್ಪೀಕರ್ ಅವರಲ್ಲಿ ಕೂತಿದ್ದಾರೆ, ಬಿಜೆಪಿ ಅವ್ರು ಹೋಗ್ಬಿಟ್ಟು ತಲೆ ತಗ್ಗಿಸ್ಬೇಕು. ಇದು ಉಳಿದಂತವ್ರಿಗೆ ಏನ್ ಅನ್ಸುತ್ತೆ? ಅಲ್ಪಸಂಖ್ಯಾತರಿಗೆ ಇಂತ ಮಹತ್ವದ ಸ್ಥಾನಗಳನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಹೊರತು ಅದನ್ನ ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಪವಿತ್ರವಾದ ಸ್ಥಾನವನ್ನ ಅಲ್ಪಸಂಖ್ಯಾತರು ಕೊಡ್ತಕ್ಕ ಯಾವ್ದಾವ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಿದ್ರು. ಬಿಜೆಪಿ ತೆಲಂಗಾಣದಲ್ಲಿ ಆ ವಿಚಾರ Don't blame my party unnecessarily. It is BJP. It is BJP. ಡಿಫೆಂಡ್ ಮಾಡ್ಕೊಳ್ತೀರಾ ಇಂಥವ್ರನ್ನ? ಇಂಥವ್ರನ್ನ ಡಿಫೆಂಡ್ ಮಾಡ್ಕೊಳ್ತೀರಾ? ತಲವಾರ್ ಇಟ್ಕೊಂಡು ಹೋಗೋರನ್ನ ಡಿಫೆಂಡ್ ಮಾಡ್ಕೊಳ್ತೀರಾ? ನಾಗರಾಜ್ ದೆನ್ ಸ್ವಲ್ಪ ಸುಮ್ಮನೆ ಇರಿ. ಈ ತರ ತುಷ್ಟೀಕರಣದಿಂದಾಗಿ ಅವರಿಗೆ ಬಂದಿದೆ. ಖಡಕ್ ಆಗಿರುವಂತ ಒಂದು ಮೆಸೇಜ್ ಅನ್ನ ಕಾಂಗ್ರೆಸ್ ಪಕ್ಷ ಕೊಟ್ರೆ ಬಾಲ ಮುದುಡ್ಕೊಂಡಿರ್ತಾರೆ. ಹಲವು ಕಡೆಗಳಲ್ಲಿ ಹಲವು ಹೇಳಿಕೆಗಳು ಜನ ಮಾತನಾಡಿರೋದನ್ನ ಕೇಳಿಸ್ಕೊಂಡಿದ್ದೇನೆ ನಾನು. ಸರ್ ಅವ್ರಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್, ಅವ್ರು ಎಲ್ಲೇ ಹೋದ್ರು ಏನು ಹೇಳ್ತಾರೆ, ನಮ್ಮ ಸರ್ಕಾರ ಇದೆ ಕ್ಯಾಕರ್ಲೆಗೋ ತುಂಬ ಈ ಥರ ಮಾತನಾಡ್ತಾರೆ ಸರ್ ಅಂಥೇಳಿ. ಈ ಥರ ಶಕ್ತಿ ಬಂದಿದೆ ಅಂಥೇಳಿ ಕಾರಣ ಇಷ್ಟೇ, ನೀವು ಅವ್ರಿಗೆ ಬೆಂಬಲಕ್ಕೆ ಇದ್ದೀರಾ ಅನ್ನೋ ಕಾರಣಕ್ಕೆ. ನೀವು ಒಂದು ಮೆಸೇಜ್ ಪಾಸ್ ಮಾಡಿ ಸರ್, ಅವಾಗ ನೋಡಿ ಎಲ್ಲವೂ ಕೂಡ ದಾರಿಯಲ್ಲೇ ಇರ್ತಾರೆ. ಯಾವನು ಮಚ್ಚು ಹಿಡ್ಕೊಂಡು ಹೋಗೋದಿಲ್ಲ, ಯಾವನು ತಲವಾರ್ ಹಿಡ್ಕೊಂಡು ಹೋಗೋದಿಲ್ಲ. ಎಸ್ ಶ್ವೇತಾ ಯಾದವ್ ಅವರೇ. ಅರುಣ್, ಈಗ ಒಂದೇ ಒಂದು 30 ಸೆಕೆಂಡ್ಸಲ್ಲಿ ನಾನು ಒಂದು ಪಾಯಿಂಟ್ ಹೇಳ್ತೀನಿ, ಅದಾದಮೇಲೆ ಇವತ್ತಿನ ಸಬ್ಜೆಕ್ಟ್ ನಾನು ಹೇಳ್ತೀನಿ. ನಾನು ಇಂಟರ್ಫಿಯರ್ ಆಗ್ತೀನಿ ಸರ್, ನಾನು ಮಾತಾಡೋ ಇಂಟರ್ಫಿಯರ್ ಆಗೋರೆ. ನಮ್ಮ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವ್ರಿಗೆ ಕುಮಾರಣ್ಣನ ಟಾರ್ಗೆಟ್ ಮಾಡಿ ಅವರು ಪಬ್ಲಿಸಿಟಿ ತಗೊಳ್ಳೋಂತ ಹುಚ್ಚು. ಅದೇ ತರ ನಾಗರಾಜ್ ಯಾದವ್ಗೆ ಶ್ವೇತಾ ಯಾದವ್ನ ಟಾರ್ಗೆಟ್ ಮಾಡಿ ಮಾತಾಡಿ ನನಗೆ ಪಬ್ಲಿಸಿಟಿ ಆಗಬೇಕಾಗಿಲ್ಲ. ಅತ್ಯಂತ ಗೌರವ ಕೊಡ್ತೀನಿ ಹೆಣ್ಣು ಮಕ್ಕಳಿಗೆ. ನಿಮ್ಮ ಕುಮಾರಣ್ಣನಿಗೆ ಅವಶ್ಯಕತೆ ಇಲ್ಲ. ವೈಯಕ್ತಿಕವಾಗಿ ಮಾತಾಡಬಹುದು, ವೈಯಕ್ತಿಕವಾಗಿ ಮಾತಾಡಬೇಕಾಗ್ತದೆ. ನೀವು ಯಾವ ಲೆಕ್ಕಾರೆ ನಿಮ್ಗೆ ಕತೆ ತಾಯಂದ್ರ ದಿಕ್ ತಪ್ಪಿದ್ರ ಅಂತ ಹೇಳಿದ್ರು. ಇವ್ರು ಹೇಳ್ತೀನಿ ಕೇಳಿ, ಅಧಿಕಾರದ ಲಾಲಸ್ಯಕ್ಕೋಸ್ಕರ ಹೋಗಿ ದೇವೇಗೌಡರು ಹೋಗಿ ಇವತ್ತಿಂದ ಮೋದಿ ಮೋದಿ ಎಂಬ ವೆಂಟಿಲೇಟರ್ ಹಾಕೊಂಡಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಪ್ರಾದೇಶಿಕ ಪಕ್ಷ ಅಂತ ಹೇಳ್ತಾರೆ, ಅಲ್ಲಿ ಟ್ಯಾಕ್ಸ್ ಡಿವ್ಯಾಲ್ಯೂಯೇಷನ್ ಅನ್ಯಾಯ ಮಾಡೋರೆ, ಅದನ್ನ ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ. ಬರಗಾಲದಲ್ಲಿ ದುಡ್ಡು ಬರಲ್ಲ, ಮಾತಾಡ್ಲಿಕ್ಕೆ ಯೋಗ್ಯತೆ ಅರ್ಹತೆ ಇಲ್ಲ. ಯಾವುದೇ ರೀತಿಯಂತ ಕನ್ನಡಿಗರ ಪರ ನಿಂತ್ಕೊಳ್ತಕ್ಕಂಥ ಪ್ರಾದೇಶಿಕ ಭಾಗದ ನೈತಿಕತೆ ಕಳ್ಕೊಂಡಿರ್ತಕ್ಕಂಥವ್ರು, ಕೊಡ್ತಕ್ಕಂಥ 3 ಸೀಟಲ್ಲಿ ಮನೆಗೆ ಹಂಚ್ಕೊಳ್ತಕ್ಕಂಥವ್ರು, ಅಧಿಕಾರದ ಲಾಲಸ್ಯ ಮಾಡ್ತಕ್ಕಂಥವ್ರು, ಮಜಾ ಉಡಾಯಿಸ್ತಿದ್ದಾರೆ. ಅವರಿಗೆ ಯಾವನ್ರಿ ಉತ್ತರ ಕೊಡ್ತಾರೆ? ಹೇಳ್ತಾ ಇದೀನಿ ಕೇಳಿ. ಪಾಪ ದೇವೇಗೌಡರು ವಯಸ್ಸಾದವರು, ಅವ್ರನ್ನೂ ಬಿಟ್ಟಿಲ್ಲ. ಪಾಪ 91 ವರ್ಷದಲ್ಲಿ 100 ವರ್ಷ ಬದುಕಲಿ ಅಂತವ್ರನ್ನ ಬಿಟ್ಟು ಇವತ್ತು ರಾಜಕೀಯ ಲಾಲಸ್ಯಕ್ಕೋಸ್ಕರ ಬೀದಿ ಕರ್ಕೊಂಡ್ಬರ್ತಾರಲ್ಲ. ರಾಜಕೀಯ ಆಗೋದವ್ರಿಗೆ ಹೇಳಿ, ಅವ್ರಿಗೆ ನನ್ನ ಬಗ್ಗೆ ಮಾತಾಡೋದು, ಕುಮಾರಣ್ಣನ ಬಗ್ಗೆ ಮಾತಾಡೋಕೆ ನನಗೂ ಗೊತ್ತಿದೆ. ಪ್ರಶ್ನೆಗೆ ಉತ್ತರ ಕೊಡಿ. ಪ್ರಶ್ನೆ ಗೊತ್ತಿಲ್ಲ ಅಂತ ಉತ್ತರ ಹೇಳ್ಬೋದಿದೆ. ಪ್ರಶ್ನೆ ನಾನೊಂದು ವಿರಾಮ ಹೋಗ್ಬೇಕು. ಒಂದ್ ನಿಮಿಷ, ನಾನೊಂದು ವಿರಾಮಕ್ಕೆ ಹೋಗ್ಬೇಕು. ಒಂದ್ ಸೆಕೆಂಡ್ ಪ್ಲೀಸ್. ನಾನೊಂದು ವಿರಾಮಕ್ಕೆ ಹೋಗ್ತೀನಿ. ವಿರಾಮಕ್ಕೆ ಹೋಗಿ ವಾಪಸ್ ಬರ್ತೀನಿ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆನೂ ಕೂಗೋ ಹಾಗಿಲ್ವಾ? ರಾಮ ಹುಟ್ಟಿದಂಥ ಈ ದೇಶದಲ್ಲಿನೇ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗಿದ್ರೆ ನೋ ಜೈ ಶ್ರೀರಾಮ್ ಅನ್ನೋ ಮಟ್ಟಕ್ಕೆ ಬಂದಿದೆ. ಒಬ್ಬನಾದ್ರೂ ಕಂಡೆಮ್ ಮಾಡಿದ್ರ ಇದನ್ನ? ಕಮಾನ್, ನಿಮ್ಮ ಆತ್ಮಸಾಕ್ಷಿಯನ್ನು ಮುಟ್ಕೊಂಡು ಹೇಳಿ. ಇದೆ ರಿವರ್ಸ್ ಆಗಿದ್ದಿದ್ರೆ ಇವತ್ತು ಯಾರೆಲ್ಲ ಹೆಂಗೆ ಪುಟದೆದ್ದು ಓಡಾಡ್ಕೊಂಡು ಬಂದು ಪ್ರೆಸ್ ಮೀಟ್ ಅನ್ನ ಮಾಡ್ಕೊಂಡು ಆಹಾಹಾ ಏನು ಎದೆ ಬಕ್ಕೊಂಡು ನಿಂತ್ಕೊಂಡು ಮಾತನಾಡೋ ಗೊತ್ತೆ ಮಾತನಾಡ್ತಿದ್ದೀರಲ್ಲ, ಇವತ್ತು ಮಾತನಾಡಿ ಯಾರಾದ್ರೂ ಒಬ್ಬರಾದ್ರು ಯಾಕೆ ಬಾಯಿಗೆ ಬೀಗ ಹಾಕೊಂಡಿದ್ದೀರಾ? ಏನಾಗಿದೆ? ಬಾಯಿ ಬಿದ್ದು ಹೋಗಿದೆಯಾ? ನಾಲ್ಗೆ ಬಿದ್ದು ಹೋಗಿದೆಯಾ? ಒಬ್ಬರಾದ್ರೂ ಮಾತಾಡ್ರಿ ಲೀಡರ್ಸ್ಗಳು. ಕಮಾನ್, ಇವತ್ತು ಮಾತನಾಡೋಕ್ಕೆ ಶಕ್ತಿ ಇಲ್ಲ. ಯಾಕೆ? ಅದೇ ಓಲೈಕೆ.